ಮೊದಲಿನ ಹಾಗೆ ಭಾರತದಲ್ಲಿ ಕೋವಿಡ್ ಸ್ಥಿತಿಯನ್ನ ಕಾಣಬೇಕಾ? ಹೌದು ವೀಕ್ಷಕರೇ, ಸದ್ಯಕ್ಕೆ ವೆಸ್ಟ್ ಏಷ್ಯಾನಲ್ಲಿ ನಡೀತಾ ಇರುವಂತಹ ಮಹಾ ಯುದ್ಧದಿಂದ ಭಾರತದಲ್ಲಿ ಮತ್ತೊಮ್ಮೆ ಕೋವಿಡ್ ಟೈಮ್ ಅಲ್ಲಿ ಅನುಭವಿಸಿದಂತಹ ಸ್ಥಿತಿಯನ್ನ ತಿರ್ಗಾ ಕಾಣುವಂತ ಒಂದು ಸಣ್ಣ ಸೂಚನೆಯನ್ನ ಸದ್ಯಕ್ಕೆ ಪ್ರಧಾನಿ ಮೋದಿ ಅವರು ನಿನ್ನೆ ಹೇಳಿದ್ದಾರೆ. ನಿನ್ನೆ ಒಂದು ಮೀಟಿಂಗ್ ನಲ್ಲಿ, ಅಂದ್ರೆ ಲೋಕಸಭಾ ಮೀಟಿಂಗ್ ನಲ್ಲಿ ಪ್ರಧಾನಿ ಮಂತ್ರಿಯಾದಂತಹ ಮೋದಿ ಅವರು ಹೇಳಿರೋದು ಏನಪ್ಪಾ ಅಂತ ಅಂದ್ರೆ, ಈಗ ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂತಹ ಯುದ್ಧದಿಂದ ಆಲ್ರೆಡಿ LPG ಗ್ಯಾಸ್ ಸಿಲಿಂಡರ್ಗೆ ನಮಗೆ ಕೊರತೆ ಆಗಿದೆ. ಇದ್ರ ಜೊತೆಗೆ ಕ್ರೂಡ್ ಆಯಿಲ್ಸ್ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್ ಪ್ರತಿಯೊಂದಕ್ಕೂ ಸಹ ಕುತ್ತು ಬರೋದು ಖಂಡಿತ. ಮುಂದಿನ ದಿನಗಳಲ್ಲಿ LPG ಅಂದ್ರೆ ಸಿಲಿಂಡರ್ಗೆ ನಾವು ಯಾವ ರೀತಿ ಒದ್ದಾಡ್ತಾ ಇದೀವಿ, ಅದೇ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸಹ ನಾವು ಅನುಭವಿಸಬೇಕಾಗುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಇಲ್ಲ ಅಂತ ಅಂದ್ರೆ ನಮ್ಮ ಭಾರತದಲ್ಲಿ ಯಾವ ಕೆಲಸ ಮುಂದೆ ನಡೆಸೋಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಸೊ ಇವಾಗ ಮೋದಿ ಅವರು ಹೇಳಿರೋದಾದ್ರೂ ಏನು ಅಂದ್ರೆ, ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ನಾವು ಕೋವಿಡ್ ಟೈಮ್ ನಲ್ಲಿ ಯಾವ ರೀತಿ ಕಂಡೀಷನ್ ನಲ್ಲಿ ಇದ್ವಿ, ಅದೇ ರೀತಿ ಕಂಡೀಷನ್ ನ ಮತ್ತೊಮ್ಮೆ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ ಅಂತ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಲಾಕ್ ಡೌನ್ ಆಗುತ್ತಾ? ಇಲ್ಲ, ಲಾಕ್ ಡೌನ್ ಆಗೋದಿಲ್ಲ. ಆದ್ರೆ ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಮತ್ತೊಮ್ಮೆ ಬರುತ್ತೆ ಅನ್ನುವಂತ ಎಲ್ಲಾ ಮುನ್ನೆಚ್ಚರಿಕೆಯನ್ನ ಸದ್ಯಕ್ಕೆ ಮೋದಿ ಅವರು ನೀಡಿದ್ದಾರೆ. ಸೊ ಹಾಗಿದ್ರೆ ಮತ್ತೊಮ್ಮೆ ನಾವು ಕೋವಿಡ್ ಟೈಮ್ ನಲ್ಲಿ ಅನುಭವಿಸಿದಂತ ಲಾಕ್ ಡೌನ್ ಸಿಚುವೇಶನ್ ನ ಫೇಸ್ ಮಾಡಬೇಕು ಅಂತ ಅಂದ್ರೆ ಮತ್ತೆ ನಾವೆಲ್ಲ ಯಾವ ಸ್ಥಿತಿಗೆ ಬರ್ತೀವಿ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಈ ಒಂದು ವಿಚಾರವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.